ನ್ಯೂಸ್ವರೆಗೆ ಮತ್ತು ಸ್ವಾಗತ. ಬನ್ನಿ ನಮ್ಮ ಜೊತೆಗೆ ಆಂಧ್ರ ಪ್ರದೇಶದ NTVಯ ವರದಿಗಾರರಂತ ಕೇಶವ್ ಇದ್ದಾರೆ. ಕೇಶವ್, ಈಗಾಗಲೇ ಜಗನ್ ಬಿಡುಗಡೆ ಆಗಿದೆ, ಆದರೆ ಇರ್ತಕ್ಕಂಥದ್ದು ಪೊಲಿಟಿಕಲ್ ಅಲೈನ್ಮೆಂಟ್ಸ್. ಒಂದು ಕಡೆ NDA ಜೊತೆಗೆ TDPಯ ಚಂದ್ರಬಾಬು ನಾಯ್ಡು ಒಂದು ರೀತಿ ಮನಸ್ಸು ಮಾಡ್ತಾ ಇದ್ದಾರೆ. ಬಹುತೇಕ ಕಾಂಗ್ರೆಸ್ಗೆ ಜಗನ್ರಿಂದಾಗಿ ಆ ಒಂದು ಏನು ಗ್ಯಾಪ್ ಇದೆ, ಆ ಕೊರತೆ ಇದೆ, ಅದು ವ್ಯಾಕ್ಯೂಮ್ ಅನ್ನು ಕ್ರಿಯೇಟ್ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಬಹುತೇಕ ಜಗನ್ ರೆಡ್ಡಿ ಹೆಲ್ಪ್ ಮಾಡ್ಬೋದು ಅನ್ನೋವಂಥದ್ದು. ಹಾಗಾಗಿ ಜಗನ್ ಪಾಲಿಟಿಕಲ್ ಏನಿದೆ ಅವರ ಅಲೈನ್ಮೆಂಟ್ ಅದು ಕಾಂಗ್ರೆಸ್ ಕಡೆ ಇರುತ್ತಾ ಅಥವಾ ಇಂಡಿಪೆಂಡೆಂಟ್ ಆಗಿರುತ್ತಾ ಅಂತ? ಹೋಗ್ಯಾರ ಸರ್. ಈಗ ಈ ಆಂಧ್ರ ಪ್ರದೇಶದ ಪರಿಸ್ಥಿತಿ ಅಂತ ನೋಡಿದ್ರೆ ಪೊಲಿಟಿಕಲ್ ತುಂಬಾ ಇದಾಗಿದೆ. ಯಾಕಂದ್ರೆ ಈಗ ಹೈದರಾಬಾದ್ ತೆಲಂಗಾಣ ಕಡೆ ನೋಡಿದಾಗ ತೆಲಂಗಾಣ TRS ನ ತುಂಬಾ ಸಪೋರ್ಟಿವ್ ಆಗಿದೆ. ಈ ಕಡೆ ಸೀಮಾಂಧ್ರ ಪ್ರದೇಶನಲ್ಲಿ ನೋಡಿದಾಗ ಈಗ ಚಂದ್ರಬಾಬು ನಾಯ್ಡು ಅವರು ಎರಡು ರಕನು, ಒಂದು ತೆಲಂಗಾಣಗೆ ಸಪೋರ್ಟ್, ನನ್ನ ಸಮಯಕ್ಕೆ ಅಂತಾನು ಸಪೋರ್ಟ್ ಅಂತ ಹೇಳಿ ಈ ಎರಡು ಕಡೆಯಿಂದ ಕೂಡ ತುಂಬಾ ಇದಾಗಿದ್ದಾರೆ. ಅವ್ರಿಗೆ ಎರಡು ಕಡೆ ಜನಗಳು ನಂಬ್ತಾರ ನಮ್ಮಲ್ಲ ಅನ್ನೋದು ಒಂದು ಸಮಸ್ಯೆ ಆದಾಗ, ಬಟ್ ಕಾಂಗ್ರೆಸ್ ತುಂಬಾ ಸಮಸ್ಯೆಯಲ್ಲಿದೆ. ಯಾಕಂದ್ರೆ ತೆಲಂಗಾಣ ಕಡೆ ನೋಡ್ಕೊಂಡು ಹೋದಾಗ ತೆಲಂಗಾಣದಲ್ಲಿ ಕಾಂಗ್ರೆಸ್ನ ಯಾರು ನಂಬಿಲ್ಲ, TRS ಮಾತ್ರ ನಂಬ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಆಗುತ್ತೆ. ಬಟ್ ಸೀಮಾಂಧ್ರ ಕಡೆ ಬಂದಾಗ ಈಗ ಜಗನ್ ಬಂದಿದ್ದಾರೆ ಹೊರಗಡೆ, ಮತ್ತು ಜಗನ್ ಅವರು ನಿಜ ಇದೇ ಹೇಳಿದ್ದಾರೆ, ಏನಂತ, ನಾವು ಸಮಯಕ್ಕೆ ಅಂತರೇ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು, ಈ ಓಪನ್ ಸ್ಟೇಟ್ಮೆಂಟ್ ಇಂದ ಏನಾಗ್ತಿದೆ, ಜಗನ್ಗೆ ಫಾರ್ ಆಗ್ತಿದೆ. ಬಟ್ ತುಂಬಾ ಸರ್ವೇಸು ಇದೆಲ್ಲ ನೋಡ್ತಿದ್ದಾಗ 140 ಸೀಟ್ ಜಗನ್ನೇ ತಗೊಂತಾನೆ ಅಂತ ಹೇಳ್ಬಿಟ್ಟು ಸರ್ವೇಸ್ ಕೂಡ ಹೇಳ್ತಿದೆ. ಬಟ್ ಈಗಿರುವಂತ ಪರಿಸ್ಥಿತಿಗಳಲ್ಲಿ ಜಗನ್ ಫೀವರ್ ತುಂಬಾ ಎದ್ದು ಕಾಣ್ತಿದೆ. ಬಟ್ ಈಗ ಕಾಂಗ್ರೆಸ್ಗೂ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗ್ಕೊಳ್ಳುತ್ತೆ. ಬಟ್ ಈಗ ಈ 2-3 ದಿನಗಳಲ್ಲಿ ಬೆಳವಣಿಗೆಗಳಲ್ಲಿ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂತಾರೆ ಅಂತ ಒಂದು ಟಾಕ್ ಇದೆ. ಬಟ್ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಕೂಡ ಇಲ್ಲಿ ಮೈನಾರಿಟಿ ವೋಟ್ ಬ್ಯಾಂಕ್, ಅವ್ರಿಗಿರುವಂತ ಮೈನಾರಿಟಿ ವೋಟ್ ಬ್ಯಾಂಕ್ ಹೋಗುತ್ತೆ ಅನ್ನೊಂದು ಫೀಲಿಂಗ್ ಇದೆ. ಬಟ್ ಈಗಿರುವಂತ ಸಮಸ್ಯೆಗಳಲ್ಲಿ ಈಗ ಶ್ರೀಮಂತರಲ್ಲಿ ಸುಮಾರು 175 MLA ಕಾನ್ಸ್ಟಿಟ್ಯೂನ್ಸಿ ಇದೆ. ಈ 175 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಸುಮಾರು ಈ ಕಾಂಗ್ರೆಸ್ಗೂ ಆಪೋಸಿಟ್ ಆಗಿದೆ ಮತ್ತು ಚಂದ್ರಬಾಬು ನಾಯ್ಡು TDPಗೂ ಆಪೋಸಿಟ್ ಆಗಿದೆ ಅಂತ ಒಂದು ಬರುತ್ತೆ. ತಾವು ಹೇಳೋ ಪ್ರಕಾರ ಸೀಮಾಂಧ್ರ ಅನ್ನುವಂಥದ್ದೇ ದೊಡ್ಡ ಬಿಗ್ಗರ್ ಇದು ಬರುತ್ತೆ. ಲಾರ್ಜರ್ ಆಗಿ ಆಂಧ್ರದಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ 80% ಸೀಮಾಂಧ್ರ ಬರುತ್ತೆ. ಸೊ ಸೀಮಾಂಧ್ರದಲ್ಲಿ ಕಾಂಗ್ರೆಸ್ ಮತ್ತು TDPಗಿಂತ ಫ್ರಂಟ್ ರನ್ನರ್ ಅಲ್ಲಿ YSR ಕಾಂಗ್ರೆಸ್ ಇದೆ ಅಂತ ಆಗುತ್ತೆ. ಖಂಡಿತ. ಇವಾಗ ಈ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ, ಈಗ YSRCP ಇಸ್ ದ ಮೈನ್ ರೋಲ್ ಆಗುತ್ತೆ ನೆಕ್ಸ್ಟ್ ಬರೋ ಎಲೆಕ್ಷನ್ಸ್ ಅಲ್ಲಿ. ಈ YSRCP ನ ಯಾವುದೇ ರೀತಿಯಲ್ಲೂ ಬಿಟ್ಕೊಡದೆ ಕಾಂಗ್ರೆಸ್ ನ ಮರ್ಜ್ ಮಾಡ್ಕೋಬೇಕು, ಅಲಯನ್ಸ್ ಮಾಡ್ಕೊಂಡು ಕಾಂಗ್ರೆಸ್ ಈ ಕಡೆ ಸೀಮಾಂಧ್ರದಲ್ಲೂ ಬೆನಿಫಿಟ್ ಆಗಿ, ನೆಕ್ಸ್ಟ್ TRS ಹತ್ರ ಅಲಯನ್ಸ್ ಮಾಡ್ಕೊಂಡು ತೆಲಂಗಾಣದಲ್ಲೂ ಬೆನಿಫಿಟ್ ಆದ್ರೆ ನೆಕ್ಸ್ಟ್ ಬರುವಂತ UPA ಗೌರ್ಮೆಂಟ್ ಯಾವ ತರ ಸಮಸ್ಯೆ ಇರೋದಿಲ್ಲ. ಇದರಿಂದ ನಾವು ಏನಾದ್ರು ಮಾಡ್ಕೊಳ್ಳೋಣ, ಈ ತರ ಬೆಳವಣಿಗೆ ನಡೆಸೋಣ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಯೋಚಿಸುತ್ತಿದೆ ಅಂದ್ರೆ ಪ್ರತಿಯೊಬ್ರು ವಿಶ್ಲೇಷಕರು ಹೇಳ್ಕೊಳ್ತಿರೋ ಮಾತುಗಳು. ಒಂದು ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆಗೆ, ಒಂದು ಪೊಲಿಟಿಕಲ್ ಅಲೈನ್ಮೆಂಟ್ಸ್ ಅಲ್ಲಿ ಅದು ಮರ್ಜರ್ ಆಗ್ಬೋದು, ಅಲಯನ್ಸ್ ಆಗ್ಬೋದು. TSR ಮತ್ತು YSR ಇನ್ ಫ್ಯೂಚರ್ ಕಾಂಗ್ರೆಸ್ ಜೊತೆ ಮರ್ಜ್ ಆಗುವ ಸಾಧ್ಯತೆ ಇದೆಯಾ ಅಂತ? ಹೌದಾ ಸರ್, ಈಗಿರೋ ಪರಿಸ್ಥಿತಿಗಳಲ್ಲಿ ಮುಂದೆನೆ ಅವ್ರು ಅಲಯನ್ಸ್ ಆಗ್ತಾರೆ ಅಂತ ಗೊತ್ತಾದ್ರೆ ಕಾಂಗ್ರೆಸ್ ಜೊತೆ, ಮತ್ತು ಅವ್ರ ವೋಟ್ ಬ್ಯಾಂಕ್ ಕೂಡ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಈಗ ಪ್ರತಿಯೊಬ್ರು ನೊಂದಿದ್ದಾರೆ. ಈ ಸಮಯ ಕೇಂದ್ರ ಗಲಾಟೆಗಳಲ್ಲಿ ಪ್ರತಿಯೊಬ್ರು ಕಾಂಗ್ರೆಸ್ ನ ದೂಷಣೆ ಮಾಡ್ತಿದ್ದಾರೆ. ಇದೇ ಕಾಣಿಸ್ತಿದೆ ಪ್ರತಿ ಕಡೆ, ಎಲ್ಲಿ ಹೋದ್ರು ಸೀಮಾಂಧ್ರದಲ್ಲಿ ಕಾಣಿಸೋದು ಕಾಂಗ್ರೆಸ್ ನಮಗೆ ಮೋಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಬಟ್ TRS ಗೆ ಅಲಯನ್ಸ್ ಆದ್ರೆ ಕಾಂಗ್ರೆಸ್, YSRCP TRS ಎರಡೂ ಒಂದೇ. ಅವಾಗ ಕಾಂಗ್ರೆಸ್ ನಾವು ಯಾಕೆ ವೋಟ್ ಹಾಕ್ಬೇಕು? ಅವಾಗ ಚಂದ್ರಬಾಬು ನಾಯ್ಡು ಬಲ ಆಗೋ ಚಾನ್ಸಸ್ ತುಂಬಾ ಕಾಣಿಸುತ್ತೆ. ಬಟ್ ಚಂದ್ರಬಾಬು ನಾಯ್ಡುನು ಇವಾಗ ಬಲವಾಗಿರುವಂತ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಅನಂತಪುರ ಡಿಸ್ಟಿಕ್ ಅಲ್ಲಿ ಮತ್ತು ಚಿತ್ತೂರು ಡಿಸ್ಟಿಕ್ ಅಲ್ಲಿ ಇದ್ದಂತ ಇವ್ರಿಗೆ ತುಂಬಾ ಬಲವಾಗಿತ್ತು. ಬಟ್ ಈಗ YSRCPಯ ಕಡಪ ಸಂಸದನಾದ ಜಗನ್ ಮೋಹನ್ ರೆಡ್ಡಿ ಅವರಿಂದ ಈ ಬಂದಿದ್ದ ನಂತರ ಈಗ ಈ ಪ್ರದೇಶಗಳಲ್ಲೆಲ್ಲ TDPಯೂ ಕಾಣಿಸ್ತಿಲ್ಲ, ಕಾಂಗ್ರೆಸ್ ಕಾಣಿಸೋದೇ ಕಷ್ಟ ಆಗಿದೆ. ಕೇಶವ್ ನಮ್ಮ ಜೊತೆ ಇಷ್ಟೊತ್ತು ಅಲ್ಲಿಯ ಆಂಧ್ರದ ಕೆಲವು ಏನು ಪೊಲಿಟಿಕಲ್ ಅಲೈನ್ಮೆಂಟ್ಸ್ ಬಗ್ಗೆ ಮಾಹಿತಿ ಕೊಟ್ಟಲು ವಿಶೇಷ ಮಾಡಿದ್ರೆ ಧನ್ಯವಾದ ಕೇಶವ್. ರೇಶ್ವರ್, ತಾವು ಹೇಳಿರೋ ಪ್ರಕಾರ ಅಲ್ಲಿ ಅಲೈನ್ಸ್ ಆಗೋದಿಲ್ಲ, ಅಂದ್ರೆ ಮೈತ್ರಿ ಅಂದ್ರೆ ವಿಲೀನ ಆಗೋದಿಲ್ಲ, ಅವ್ರ ಅಸ್ತಿತ್ವ ಇಟ್ಕೊಂಡೇ ಹೋರಾಟ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ. ಯಾಕೆ ಒಂದು ವೇಳೆ ಕಾಂಗ್ರೆಸ್ ಜೊತೆ ಹೋದ್ರೆ ನೆಗೆಟಿವ್ ಆಗುತ್ತೆ ಅಂತ. ಯಾಕೆ ಕಾಂಗ್ರೆಸ್ ವಿರೋಧಿ ಭಾವನೆ ಇರೋದ್ರಿಂದ ಎರಡು ಕಡೆಗಳು ಕೂಡ, ಸೊ ಅದರ ಎಫೆಕ್ಟ್ ಆಗೋ ಕಾರಣಕ್ಕೆ ಇಂಡಿವಿಜುವಲ್ ಹೋಗ್ಬೋದು ಅನ್ನುವಂಥ ಮಾತು ಕೂಡ ಕೇಶವ್ ಹೇಳ್ತದೆ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಈ ಆಂಧ್ರ ಪ್ರದೇಶ ವಿಭಜನೆ ತೀರ್ಮಾನ ಅಥವಾ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವ ಯಾವ ಹಂತದಲ್ಲೂ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳಿಲ್ಲ, ಒಂದು ದೂರದ ಮುತ್ಸದ್ದಿತನದ ತೀರ್ಮಾನವನ್ನು ಕೈಗೊಳ್ಳೇ ಇಲ್ಲ. ಆರಂಭದಲ್ಲೇ ಸುಮಾರು ಒಂದು ವರ್ಷದಿಂದ ಚಿದಂಬರಂ ಅವರು ಏಕಾಏಕಿ ಒಂದು ದಿವಸ ಘೋಷಣೆ ಮಾಡಿಬಿಟ್ರು, ಇಲ್ಲ ತೆಲಂಗಾಣ ರಚನೆ ಆಗೋಯ್ತು ಅಂತಂದ್ಬಿಟ್ಟು. ಆ ನಿರ್ಧಾರವನ್ನು ಮತ್ತೆ ಅದಕ್ಕೆ ಸ್ಟೇ ಬಂತು, ನೆನಗುದಿಯಲ್ಲಿಟ್ಟರು. ಆಮೇಲೆ ದಿಢೀರ್ನ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರೋ ಹಾಗೆಯೇ ಎಲ್ಲ ಒಂದು ಕಡೆ ತೆಲಂಗಾಣ ಕೊಟ್ಬಿಟ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಸಿಗೆ ವರ್ಚಸ್ಸು ಬರುತ್ತೆ ಅಂತ.
ಮುದ್ದಹನುಮೇಗೌಡರು ಹೇಳಿದಾಗ ತೆಲಂಗಾಣ ಚಳವಳಿ ಅದು ಜನರ ಚಳವಳಿ ಆಗೋಗ್ಬಿಡುತ್ತೆ. ಅದು 50-60 ವರ್ಷದ ರಾಜಕೀಯ ಪಕ್ಷಗಳ ಹಿಡಿತದಿಂದ ಹೊರಟೋಗ್ಬಿಟ್ಟಿದೆ. ಆ ರಾಜಕೀಯ ಪಕ್ಷಗಳು ಕೂಡ ಕೇವಲ ಅಧಿಕಾರ ರಾಜಕಾರಣ ಲೆಕ್ಕಾಚಾರ ಇಟ್ಕೊಂಡ್ರೆ ಆಗಲ್ಲ. ಆ ಜನರ ಮನಸ್ಸು ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಮಗೆ ವಂಚನೆ ಮಾಡ್ತೋ ಸಹಾಯ ಮಾಡ್ತೋ ಅದು ಗೊತ್ತಾಗ್ತಾರೆ ಜನ. ನಾನು ನಿಮ್ಮನ್ನು ಕೇಳ್ತೀನಿ, ಕಾಂಗ್ರೆಸ್ನ ಹೊಡೆತಕ್ಕೆ ತಮ್ಮ ಪಕ್ಷ ಕೂಡ ಬಲಿಯಾಗಿದೆ. ಇವತ್ತು ರಾಜಕೀಯವಾಗಿ ಅಸ್ತ್ರವನ್ನು ಬಳಕೆ ಮಾಡ್ಕೊಳ್ಳೋದು ಸಿಬಿಐ ಜಗನ್, ಹಾಗೇನೆ ಇವತ್ತು ಜನಾರ್ದನ್ ರೆಡ್ಡಿ ಕೂಡ ಜೈಲಲ್ಲಿದ್ದಾರೆ, ಅವರು ಕೂಡ ಬಿಡುಗಡೆ ಆಗ್ಬೋದು ಅನ್ನುವಂಥ ಒಂದು ವೇಳೆ ಈ ಪೊಲಿಟಿಕಲ್ ಅಲೈನ್ಮೆಂಟ್ಸ್ ಫ್ರೆಂಡ್ಶಿಪ್ ಇದೆ, ಒಳ್ಳೆ ಸಂಬಂಧ ಇದೆ ಅನ್ನೋದು ಪೊಲಿಟಿಕಲ್ ಅದನ್ನು ಕನ್ವರ್ಟ್ ಆದರೆ ಜನಾರ್ದನ್ ರೆಡ್ಡಿ ಕೂಡ ಅನಂತಪುರದಿಂದ ಲೋಕಸಭೆ ಜೀವನ ನಿಲ್ತಾರೆ ಅನ್ನುವಂಥ ಮಾತಿದೆ. ನೋಡಿ, ಜಗನ್ ರೆಡ್ಡಿಗೂ ಜನಾರ್ದನ್ ರೆಡ್ಡಿಗೂ ಮೂಲಭೂತವಾದ ವ್ಯತ್ಯಾಸ ಇದೆ. 1999ರಲ್ಲಿ ಸೋನಿಯಾ ಗಾಂಧಿ ವರ್ಸಸ್ ಸುಷ್ಮಾ ಸ್ವರಾಜ್ ಲೋಕಸಭಾ ಸ್ಪರ್ಧೆ ನಡೆದಾಗ ಇವರೆಲ್ಲ ಇನ್ನೂ ಲೋಕಲ್ ರಾಜಕಾರಣಿಗಳಾಗಿದ್ದರು. MP ಪ್ರಕಾಶ್ ಅವರಿಂದಾಗಿ ಅವತ್ತು ಎನ್ ಡಿ ಎ ಮೈತ್ರಿಕೂಟ ಇತ್ತು. ಅವರೆಲ್ಲ ಸುಷ್ಮಾ ಸ್ವರಾಜ್ಗೆ ಪ್ರಚಾರ ಮಾಡೋದ್ರ ಮೂಲಕ ಅವ್ರಿಗೆ ಹತ್ತಿರವಾದರು. ಆದರೆ ಆವತ್ತು ಎಲ್ಲಿ ಸೋನಿಯಾ ಗಾಂಧಿ ಅವ್ರಿಗೆ ಗೆದ್ದರು, ಸುಷ್ಮಾ ಸ್ವರಾಜ್ ಸೋತರು. ಬಟ್ ರಾಜ್ಯದಲ್ಲಿ SM ಕೃಷ್ಣ ನಾಯಕತ್ವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಇವರೆಲ್ಲ ಸ್ಮಾಲ್ ಟೌನ್ ಪಾಲಿಟಿಷಿಯನ್ಸ್ ಆಗಿದ್ದವರು ಸಲೀಸಾಗಿ ಕಾಂಗ್ರೆಸ್ ಜೊತೆಗೆ ಸೇರ್ಕೋಬೋದಾಗಿತ್ತು, ಅವರ ಭವಿಷ್ಯವನ್ನು ರೂಪಿಸ್ಕೋಬೋದಾಗಿತ್ತು. ಅದ್ರ ಬದಲು ನೆಲೆನೇ ಇಲ್ಲದೆ ಬಿ ಜೆ ಪಿ ಪಕ್ಷದ ಗುರುತಿಸಿಕೊಂಡು ಉದ್ದಕ್ಕೂ ಕಾಂಗ್ರೆಸ್ಸನ್ನು ಧಿಕ್ಕರಿಸಿಕೊಂಡು ಜನಾರ್ದನ್ ರೆಡ್ಡಿ ರಾಜಕಾರಣ ಅಂತ ಅನಂತಪುರದಿಂದ ಜಗನ್ ರೆಡ್ಡಿ ಮೂಲತಃ ಕಾಂಗ್ರೆಸ್ ವಂಶ ಅದು. ಆಮೇಲೆ ಅವ್ರ ಮುಖ್ಯಮಂತ್ರಿಯ ಮಗ ಆತ. ಇವರೆಲ್ಲ ಬಡವ್ರ ಮಕ್ಕಳು. ಆಮೇಲೇನೋ ಬೇರೆ ಬೇರೆ ಕಾರಣಗಳಿಂದ ಅವ್ರು ಮೂಲಭೂತ ಅದು ವ್ಯತ್ಯಾಸ ಇದೆ. ಇಲ್ಲಿ ಇವರು ಕಾಂಗ್ರೆಸ್ ಎದುರಿಸೋ ರೀತಿಗೂ ಅಲ್ಲಿ ಅವರು ಕಾಂಗ್ರೆಸ್ ವಿರುದ್ಧ ಬಂಡಾಯ ಬಿದ್ದಿರೋ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಜನಾರ್ದನ್ ರೆಡ್ಡಿ ಹೊರಗಡೆ ಬಂದ್ರೆ ಅನಂತಪುರದಿಂದ ಲೋಕಸಭಾ ಚುನಾವಣೆ ನಿಲ್ತಾರ ಇಲ್ಲ, ಅಷ್ಟರ ಮಟ್ಟಿಗೆ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಪೊಲಿಟಿಕಲ್ ಅಲೈನ್ಮೆಂಟ್ ಇಲ್ಲ, ಸಾಧ್ಯತೆಗಳು ಆ ಥರದ ಯಾವ ಖಚಿತವಾಗಿ ನ್ಯಾಯಾಲಯ ಏನ್ ಮಾಡುತ್ತೆ ಅಂತ ಖಚಿತವಾಗಿ ಹೇಳೋ ಸ್ಥಿತಿಯಲ್ಲಿ ಯಾರು. ಈಗ ಶ್ರೀರಾಮುಲು ಕೂಡ ವೈಎಸ್ ಜಗನ್ ಜೊತೆ ಅಲೈನ್ಸ್ ಮಾಡ್ಕೊಡಲ್ವಾ? ಬಳ್ಳಾರಿಯ ಗಡಿ ಭಾಗ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಅವ್ರ ಮಧ್ಯೆ ಇದ್ದಿದ್ದು ವೈಯಕ್ತಿಕವಾದ ಸ್ನೇಹ ಮತ್ತು ಬಿಸಿನೆಸ್ ಸ್ನೇಹ ಇತ್ತು. ಅನೇಕ ವ್ಯವಹಾರಗಳು ಕ್ಯಾನ್ವಾಸ್ ಕರ್ಕೊಂಡ್ಬರಲ್ಲ ಅಲ್ಲ, ಇದುವರೆಗೂ ಅವ್ರಿಗೆ ರಾಜಕೀಯ ಯಾವುದೇ ಥರದ ರಾಜಕೀಯ ಅಡ್ಜಸ್ಟ್ಮೆಂಟೇ ಇರಲಿಲ್ಲ ಅವ್ರ ನಡುವೆ. ಅವ್ರಿಗೆ ವೈಯಕ್ತಿಕವಾದ ಸ್ನೇಹ ಮತ್ತು ಬಿಸ್ನೆಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಸ್ನೇಹ ಇತ್ತು. ಇವತ್ತು ಬದಲಾಗಿರೋ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಆಮೇಲೆ ಜನಾರ್ದನ್ ರೆಡ್ಡಿಗೆ ಬೇಲ್ ಸಿಕ್ಬಿಡುತ್ತದೆ. ನೀವು ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಾ? ನ್ಯಾಯಾಲಯದ ಮುಂದಿನ ತೀರ್ಪು ಏನಾಗುತ್ತೆ ಅಂತ ಅಲ್ಲ, ಅದೇ ಜಗನ್ಗೂ ಅದೇ ಥರ ಇತ್ತು ಅಂತ ಇಲ್ಲ, ಹಾಗೆ ಹೇಳಿಕ್ಕಾಗಲ್ಲ. ಎರಡೂ ಪ್ರಕರಣಗಳು ಬೇರೆ ಬೇರೆ ಹಂತದಲ್ಲಿ ಇಲ್ದು. ದಯಮಾಡಿ ನೋಡಿ, ಕೋರ್ಟ್ ಯಾವುದೇ ಒಂದು ಆದೇಶ ಮಾಡಿದ್ರೆ ದಟ್ ಈಸ್ ನಾಟ್ ದಿ ಫೈನಲ್. ಸಪೋಸ್ CBI ಕೋರ್ಟ್ ಒಂದು ಆದೇಶ ಮಾಡಿದ್ರೆ ದಟ್ ಈಸ್ ನಾಟ್ ಫೈನಲ್. ಅಗೇನ್ ದಟ್ ಆರ್ಡರ್ ವಿಲ್ ಬಿ ಸ್ಕ್ರೂಟನೈಸ್ಡ್ ಬೈ ದಿ ಹೈಕೋರ್ಟ್. ಆದ್ರಿಂದ ನೋಡಿ, ಲಕ್ಷ್ಮಣ್ ಹೇಳ್ತೀನಿ ಕೇಳಿ, ಒಂದು ಇಂಥ ಸೂಕ್ಷ್ಮ ಅದಲ್ಲೂ ಜಗನ್ ರೆಡ್ಡಿ ಅವ್ರದ್ದಿರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಇವೆಲ್ಲವೂ ಕೂಡ ಭಾಳ ಸೆನ್ಸೇಷನಲ್ ಕೇಸಸ್ಗಳು. ಇಂಥ ಕೇಸಸ್ಗಳಲ್ಲಿ ಜಡ್ಜು ಭಾಳ ದಿಟ್ಟತನವಾಗಿ ಬೇಸ್ಡ್ ಆನ್ ದಿ ಮೆರಿಟ್ಸ್ ಆಫ್ ದಿ ಕೇಸ್ ಅವರು ಆದೇಶವನ್ನು ಮಾಡಬೇಕಾಗ್ತದೆ. ಅದರಿಂದ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ಭಾಳ ಸ್ಪಷ್ಟವಾಗಿ, ನೀವು CBIನವರು ಇದರಲ್ಲಿ ಬೇಲ್ ಕೊಡ್ಬೋದು ಅಂತ ಹೇಳಿದ ತಕ್ಷಣ ಕೋರ್ಟ್ ಕೊಡಬೇಕು ಅಂತ ಏನಿಲ್ಲ. ಕೋರ್ಟ್ ಒನ್ಸ್ ಅಗೈನ್ ಬೇಸ್ಡ್ ಆನ್ ದಿ ಮೆರಿಟ್ಸ್ ಆಫ್ ದಿ ಕೇಸ್ ದೇ ಕ್ಯಾನ್ ಆಲ್ಸೋ ರಿಜೆಕ್ಟ್ ದಿ ಬೇಲ್. ನೀವು CBIನವರು ಕೊಡಬಹುದು ಅಂತಂದ್ರೆ ಜನಾರ್ದನ್ ರೆಡ್ಡಿ ಜಾಮೀನ್ ಮೇಲೆ ಹೊರಗೆ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ನೋಡಿ, ಅದಕ್ಕೆ ಹೇಳ್ತಾ ಇರೋದು ನೋಡಿ, ಅದನ್ನೇ ನಿಮ್ಗೆ ಹೇಳ್ತಾ ಇದ್ದು. ನೀವು ಬೈಲ್ ಕೊಡಬೇಕಾದ್ರೆ ಬೇಕಾದಷ್ಟು ಮಾಡಬೇಕಾಗ್ತದೆ, ಬೇಕಾದಷ್ಟು ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಇದರಲ್ಲಿ ಒಂದು ಅನುಕೂಲಕರವಾದಂಥ ವಾತಾವರಣ ನನಗೆ ಕಂಡು ಬಂದಿರೋದೇನು ಅಂದರೆ, ಇವರಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡೇ ಪ್ರಶ್ನೆ. ಅವ್ರೇನಾದ್ರು ತಪ್ಪಿಸ್ಕೊಂಡು ಹೋಗ್ಬೋದಾ ಅಥವಾ ಏನಾದರೂ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ. ಆ ಎರಡು ಕೋರ್ಟ್ ಫ್ಯಾಕ್ಟರ್ಸ್ನಲ್ಲಿ ಅವ್ರು ಏನಾದ್ರು ಸಮಾಧಾನಗೊಂಡ್ರೆ ನ್ಯಾಯಾಲಯ ಮತ್ತೆ ಒಂದು ಬೇಲನ್ನು ಕೊಡ್ಬೋದು. ಅಲ್ಲ, ಹಾಗಾಗಿ ನೀವು CBIನವರು ಹೇಳೋದು ಅಥವಾ ಬೇರೆ ಯಾವುದೋ ಪೊಲಿಟಿಕಲ್ ಪಾರ್ಟಿ ಒಳ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಬೇಲ್ ಕೊಟ್ಟಿದ್ದಾರೆ ಅನ್ನೋದು ಸಂದೇಶ ಹೋಗ್ತಾ ಇದೆಯಲ್ಲ, ಅದನ್ನ ಪ್ರಜ್ಞಾವಂತ ನಾಗರಿಕರು ಮಾತಾಡ್ತಕ್ಕಂಥದ್ದು ನಮಗೆಲ್ಲ ಕಾನೂನು ಅರಿವಿಲ್ಲ ಅಂತ ಅನ್ನೋದನ್ನ ಸಂದೇಶ ಹೋಗ್ತಾ ಇದೆ. ಹಾಗಾಗಿ ಬೇಲ್ ಕೊಟ್ಟಿರೋದಕ್ಕೂ ನೀವು ಜಗನ್ನವರು ಈಚೆ ಬಂದಿರ್ತಕ್ಕೂ ಸಮ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲೇನು ಕ್ರಿಯೇಟ್ ಆಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ಹೊರಗೆ ಬಂದ ಪೊಲಿಟಿಕಲ್ ಆಕ್ಟಿವಿಟೀಸ್ ಆಗ್ಬೋದು. ಈಗ ಏನಾಗಿದೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ನೀವು ಆಂಧ್ರ ಪ್ರದೇಶದಲ್ಲಿ ನೀವು ಜಗನ್ ರೆಡ್ಡಿ ಅವರು ಇರ್ಬೋದು, ಚಂದ್ರಬಾಬು ನಾಯ್ಡು ಅವರು ಇರ್ಬೋದು, ಅಥವಾ ಇನ್ನೊಂದು ಪಕ್ಷ ಇರ್ಬೋದು, ನೀವು ಅಥವಾ ಮೋದಿ ಅವರ ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ ಅನ್ನೋ ಕಾರಣದಿಂದ ನೀವು ಚುನಾವಣೆ ಫಲಿತಾಂಶವನ್ನು ನೀವು ಅಸೆಸ್ ಮಾಡೋಕ್ಕಾಗೋದಿಲ್ಲ. ಇವತ್ತೇನಾಗಿದೆ, 100ಕ್ಕೆ 75 ಭಾಗ ಜನ ಇವತ್ತು ಹಳ್ಳಿಗಳಲ್ಲಿದ್ದಾರೆ, ಮತ್ತೆ ಅದೃಶ್ಯ ಮತದಾರರಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದು ಜನಗಳಿಗೆ ತಲುಪ್ತಾ ಇದೆ. ಹಾಗಾಗಿ ನೀವು ಬೇಸ್ಡ್ ಆನ್ ಸಮ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಇನ್ ಎ ಸ್ಟೇಟ್ ಯು ಕ್ಯಾನಾಟ್ ಕಮ್ ಟು ದಿ ಕನ್ಕ್ಲೂಷನ್ ದಟ್ ದಿ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ವೀಕ್. ನೋ, ದಟ್ ಇಸ್ ನಾಟ್ ಕರೆಕ್ಟ್. ಈಗ ತಾನೇ ಮೊದಲು ಕಾಂಗ್ರೆಸ್ಸಿಗರಾಗಿದ್ರು, ಮತ್ತೆಲ್ಲೋ ಹೋಗಿದ್ರು, ಮತ್ತೆ ಈಗ ತಾನೇ ಮತ್ತೆ ಹೋಮ್ ಕಮಿಂಗ್ ಆಗಿದೆ. ನೋಡಿ, ಅದೃಶ್ಯ ಮತದಾರ ನಂಬ್ಕೊಂಡು
ಸತತವಾಗಿ 20 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲ, ಬಿಹಾರ 4 ಸೀಟಿಗೆ ಆಗಲ್ಲ ಕಾಂಗ್ರೆಸ್ಸು. ಆಗಲ್ಲ. ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ 20 ವರ್ಷಗಳ ಕಾಲ ಸತತವಾಗಿ ಅದೃಶ್ಯ ಆಗಿತ್ತು. ಇಲ್ಲ 95 ನಲ್ಲಿ ಬರೀ 26 ಸೀಟ್ ಇತ್ತು ಕಾಂಗ್ರೆಸ್ಗೆ. ಅಲ್ಲ, ಸುಮಾರು 20 ವರ್ಷ 1983ರಿಂದ 2004ವರೆಗೂ ಕಾಂಗ್ರೆಸ್ ಅದೃಶ್ಯ ಆಗಿತ್ತು. ಬಿಹಾರ, ಗುಜರಾತ್, ಉತ್ತರ ಪ್ರದೇಶದಲ್ಲಿ 23 ವರ್ಷದಿಂದ ಅದೃಶ್ಯ ಆಗಿದೆ. ಅದೃಶ್ಯ ಮತದಾರ ಲೆಕ್ಕಾಚಾರ ಅಲ್ಲ ಇದು. ಲೆಕ್ಕಾಕಲ್ಲ. ಈಗ ಬಿಹಾರ್ 4 ಸೀಟ್ ಇರೋದು. ಅಲ್ಲಿನ ರಾಜಕೀಯ ಪ್ರಕ್ಷುಬ್ಧತೆ, ಅನಿಶ್ಚಿತತೆ, ಅಭದ್ರತೆಯ ವಾತಾವರಣದಲ್ಲಿ ಜಗನ್ ರೆಡ್ಡಿ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅಂತ ಊಹಿಸೋದು ಕಷ್ಟ. ಆಮೇಲೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೇಸನ್ನು ನೇರವಾಗಿ ಸುಪ್ರೀಂ ಕೋರ್ಟ್ನ ನೇರ ಉಸ್ತುವಾರಿಯಲ್ಲಿ ಇಲ್ಲಿ CBI ತನಿಖೆ ಮಾಡ್ತಾ ಇರೋದ್ರಿಂದ ಏನು ನಿರೀಕ್ಷೆಕ್ಕಾಗಲ್ಲ. ಬೇಲ್ ಸಿಗುತ್ತೆ ಇಲ್ವೋ? ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸಿಕ್ಕರೆ ಒಳ್ಳೇದು ಅಂತ. ಅಲ್ಲ, ಸಿಕ್ಕರೆ ಒಳ್ಳೇದೇ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.